ಕಾರ್ಪೊರೇಟ್ ಜೀವನದ ಅವಸರ, ಪಾಶ್ಚಾತ್ಯ ಉಡುಪು ನಿಯಮಗಳು ಮತ್ತು ಸೌಕರ್ಯದ ಹುಡುಕಾಟದ ನಡುವೆ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಸಂಕೇತಗಳಲ್ಲಿ ಒಂದಾದ ಮಂಗಳಸೂತ್ರವು ಕ್ರಮೇಣ ಕತ್ತಲೆಯ ಅಲಮಾರಿಯಲ್ಲಿ ಉಳಿದುಕೊಳ್ಳುತ್ತಿದೆ. ಇಂದು ಹಲವರು ಮಂಗಳಸೂತ್ರವನ್ನು ಕೇವಲ ಒಂದು ಸಾಂಪ್ರದಾಯಿಕ ಆಭರಣವಾಗಿ ಅಥವಾ ಇನ್ನೂ ಕೆಟ್ಟದಾಗಿ ಪಿತೃಸತ್ತಾತ್ಮಕ ಸ್ವಾಮ್ಯದ ಸಂಕೇತವಾಗಿ ಕಾಣುತ್ತಾರೆ. ಅದರ ಮೂಲ ಉದ್ದೇಶವನ್ನು ನಾವು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೇವೆ. ನಮ್ಮ ಪ್ರಾಚೀನ ಭಾರತೀಯ ಋಷಿಗಳು ಮಾನವ ದೇಹರಚನೆಯ ಮಹಾನ್ ತಜ್ಞರಾಗಿದ್ದರು. ಅವರು ಮಂಗಳಸೂತ್ರವನ್ನು ಬಂಧನದ ಸರಪಳಿಯಾಗಿ ವಿನ್ಯಾಸಗೊಳಿಸಲಿಲ್ಲ, ಅದನ್ನು ಧರಿಸಬಹುದಾದ ಜೈವಿಕ ತಂತ್ರಜ್ಞಾನವಾಗಿ ರೂಪಿಸಿದರು. ಅದರ ಹಿಂದಿರುವ ಭೌತಶಾಸ್ತ್ರವನ್ನು ಪರಿಶೀಲಿಸೋಣ. ಮೊದಲಿಗೆ ಅದರಲ್ಲಿ ಬಳಸುವ ವಸ್ತುಗಳು. ಆಯುರ್ವೇದವು ಶುದ್ಧ ಚಿನ್ನವನ್ನು ಸೌರಶಕ್ತಿಯ ಅತ್ಯುತ್ತಮ ವಾಹಕವೆಂದು ಪರಿಗಣಿಸುತ್ತದೆ. ಅದು ಪಿಂಗಳ ನಾಡಿಯನ್ನು ಉತ್ತೇಜಿಸುತ್ತದೆ. ಚಿನ್ನವು ನಿರಂತರವಾಗಿ ಚರ್ಮದ ಸಂಪರ್ಕದಲ್ಲಿದ್ದಾಗ ಅದು ಸೂಕ್ಷ್ಮ ಘರ್ಷಣೆಯನ್ನು ಉಂಟುಮಾಡುತ್ತದೆ. ಇದರಿಂದ ರಕ್ತ ಸಂಚಾರ ಸುಧಾರಿಸಿ ಹೃದಯದ ಕಾರ್ಯಕ್ಷಮತೆ ಉತ್ತೇಜಿತವಾಗುತ್ತದೆ ಎಂದು ನಂಬಲಾಗುತ್ತದೆ. ಹಾಗಾದರೆ ಕಪ್ಪು ಮಣಿಗಳ ಮಹತ್ವವೇನು? ಕಪ್ಪು ಬಣ್ಣವು ಅತ್ಯಂತ ಹೆಚ್ಚು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಜೈವಿಕ ಶಕ್ತಿಶಾಸ್ತ್ರದಲ್ಲಿ ಈ ಮಣಿಗಳು ಭೂಸಂಪರ್ಕ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತವೆ. ನೀವು ಗೊಂದಲಮಯ ಮತ್ತು ಹೆಚ್ಚಿನ ಒತ್ತಡದ ವಾತಾವರಣಗಳಲ್ಲಿ ಸಂಚರಿಸುವಾಗ ಸುತ್ತಲಿನ ಅಲೆಮಾರಿ ನಕಾರಾತ್ಮಕ ಸ್ಥಿರವಿದ್ಯುತ್ ಆವೃತ್ತಿಗಳನ್ನು ಇವು ಹೀರಿಕೊಂಡು ಅವು ನಿಮ್ಮ ವೈಯಕ್ತಿಕ ಶಕ್ತಿವಲಯಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತವೆ ಎಂದು ನಂಬಲಾಗುತ್ತದೆ. ಈಗ ಅದು ಧರಿಸುವ ಸ್ಥಳವನ್ನು ಗಮನಿಸಿ. ಸರಿಯಾದ ಅಳತೆಯ ಮಂಗಳಸೂತ್ರವು ಎಲ್ಲಿಯಾದರೂ ಸುಮ್ಮನೆ ನೇತಾಡುವುದಿಲ್ಲ. ಅದು ಎದೆಯ ಮಧ್ಯಭಾಗದಲ್ಲಿ, ಸರಿಯಾಗಿ ಎದೆಮೂಳೆಯ ಮೇಲ್ಭಾಗದಲ್ಲಿ ನೆಲೆಸುತ್ತದೆ. ಯೋಗಶಾಸ್ತ್ರದಲ್ಲಿ ಇದು ಭಾವನೆಗಳ ಕೇಂದ್ರವಾದ ಅನಾಹತ ಚಕ್ರ. ಆಧುನಿಕ ನರಶಾಸ್ತ್ರದಲ್ಲಿಯೂ ವೇಗಸ್ ನರವು ಇದೇ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ. ವೇಗಸ್ ನರವು ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ನಿಯಂತ್ರಿಸುತ್ತದೆ. ಈ ವ್ಯವಸ್ಥೆಯೇ ಭಯ, ಗಾಬರಿ ಅಥವಾ ತೀವ್ರ ಒತ್ತಡದ ಸಂದರ್ಭಗಳಲ್ಲಿ ದೇಹವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ನೀವು ಉಸಿರಾಡುವಾಗ, ನಡೆಯುವಾಗ ಮತ್ತು ಚಲಿಸುವಾಗ ಚಿನ್ನದ ಪದಕವು ಎದೆಮೂಳೆಯ ಮೇಲೆ ಲಯಬದ್ಧವಾದ ಸೂಕ್ಷ್ಮ ಆಕ್ಯುಪ್ರೆಷರ್ ಅನ್ನು ಉಂಟುಮಾಡುತ್ತದೆ. ಈ ಸೌಮ್ಯ ಶಾರೀರಿಕ ಉತ್ತೇಜನವು ರಕ್ತದೊತ್ತಡವನ್ನು ಕಡಿಮೆ ಮಾಡಲು, ಹೃದಯ ಬಡಿತವನ್ನು ನಿಧಾನಗೊಳಿಸಲು ಮತ್ತು ಆತಂಕವನ್ನು ನಿಯಂತ್ರಿಸಲು ಮೆದುಳಿಗೆ ಸಂಕೇತ ನೀಡುತ್ತದೆ ಎಂದು ನಂಬಲಾಗುತ್ತದೆ. ಕುಟುಂಬ ಜೀವನದ ಅಪಾರ ಭಾವನಾತ್ಮಕ ಮತ್ತು ದೈಹಿಕ ಹೊಣೆಗಾರಿಕೆಗಳ ನಡುವೆ ನಿರಂತರ ಶಕ್ತಿಸ್ಥಿರಕಾರಕವಾಗಿ ಕಾರ್ಯನಿರ್ವಹಿಸಬೇಕೆಂಬ ಕಾರಣದಿಂದಲೇ ವಿವಾಹಿತ ಮಹಿಳೆಯರು ಇದನ್ನು ಪರಂಪರೆಯಿಂದ ಧರಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದರಲ್ಲೊಂದು ಆಳವಾದ ಮನೋವೈಜ್ಞಾನಿಕ ಅರ್ಥವೂ ಇದೆ. ಸಾಂಪ್ರದಾಯಿಕ ಪದಕದಲ್ಲಿರುವ 2 ಚಿನ್ನದ ಪಾತ್ರೆಗಳು ಶಿವ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಪುರುಷ ತರ್ಕ ಮತ್ತು ಸ್ತ್ರೀ ಅಂತಃಪ್ರಜ್ಞೆಯ ನಡುವಿನ ಬ್ರಹ್ಮಾಂಡೀಯ ಸಮತೋಲನವನ್ನು, ನಿಮ್ಮ ಗಮನವನ್ನು ನಿರಂತರವಾಗಿ ಚದುರಿಸುವ ಈ ಜಗತ್ತಿನಲ್ಲಿ ಈ ದಾರವು ಸ್ಪರ್ಶದ ಮೂಲಕ ನಿಮ್ಮನ್ನು ಸ್ಥಿರಗೊಳಿಸುವ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಒತ್ತಡದ ಸಮಯದಲ್ಲಿ ಅದನ್ನು ಸ್ಪರ್ಶಿಸುವುದು ನಿಮ್ಮ ಅಚೇತನ ಮನಸ್ಸಿಗೆ ಒಂದು ಸಂದೇಶವನ್ನು ಕಳುಹಿಸುತ್ತದೆ. ನೀವು ಸ್ಥಿರವಾಗಿದ್ದೀರಿ, ನೀವು ಸುರಕ್ಷಿತರಾಗಿದ್ದೀರಿ, ನೀವು ಒಂದು ಮಹತ್ತರ ಸಾಮರಸ್ಯದ ಭಾಗವಾಗಿದ್ದೀರಿ. ಅದನ್ನು ಲಾಕರ್ನಲ್ಲಿ ಬಿಡುವುದು ಎಂದರೆ ದೈಹಿಕ ಮತ್ತು ಮಾನಸಿಕ ಕ್ಷೇಮಕ್ಕೆ ಬೆಂಬಲ ನೀಡಲು ಉದ್ದೇಶಿಸಲಾದ ಒಂದು ಪ್ರಾಚೀನ ಸಾಧನವನ್ನು ಬೀಗ ಹಾಕಿ ದೂರವಿಡುವುದೇ ಆಗಿದೆ. ನೀವು ಸಾಂಪ್ರದಾಯಿಕ ಮಂಗಳಸೂತ್ರವನ್ನು ಧರಿಸಿದರೂ ಅಥವಾ ಅದರ ಸರಳವಾದ ಆಧುನಿಕ ರೂಪವನ್ನು ಧರಿಸಿದರೂ ಅದನ್ನು ಧರಿಸುವುದು ಹಿಂದೆ ಹೋಗುವ ಹೆಜ್ಜೆಯಲ್ಲ. ಅದು ನಿಮ್ಮ ಶಕ್ತಿ, ಆರೋಗ್ಯ ಮತ್ತು ಪರಂಪರೆಯನ್ನು ಪ್ರತಿದಿನವೂ ಪುನಃ ಸ್ವೀಕರಿಸುವ ಅಭ್ಯಾಸವಾಗಿದೆ.